ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂತದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಇದೀಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಂತ ಬೆಳವಣಿಗೆಗಳು ಬದಲಾವಣೆಗಳು ಆಗ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದು. ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಬದಲಾವಣೆ ಆಗಿದೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿಗಳೇನಿದಾವೆ ಆಗಿದ್ರೆ ಒಂದು ಇಲಾಖಾ ಮೂಲಗಳ ಮಾಹಿತಿ ಪ್ರಕಾರದಲ್ಲಿ ನಾಳೆ ರಿಸಲ್ಟ್ ಅನೌನ್ಸ್ ಆಗುತ್ತಾ ಏನು ಎತ್ತ ಅಂತ ಮಕ್ಕಳಲ್ಲಿ ಏನು ಪ್ರಶ್ನೆಗಳಿದಾವಲ್ಲ, ನಾಳೆ ಏಪ್ರಿಲ್ 8ನೇ ತಾರೀಕಿನಂದು ರಿಸಲ್ಟ್ ಬರುತ್ತಾ ಸರ್ ಹಾಗೆ ಅಂತ ಒಂದು ಪ್ರಶ್ನೆಗಳು ನೀವು ಇಟ್ಕೊಂಡಿರೋದಾಗಿರುತ್ತೆ, ಅಥವಾ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಬೇರೆ ಕಡೆ ಕೂಡ ನಿಮಗೆ ಮಾಹಿತಿಗಳು ಸಿಗ್ತಾ ಇರೋದಾಗಿರುತ್ತೆ. ಸ್ಪಷ್ಟ ಮಾಹಿತಿ ಏನಿದೆ ಇಲಾಖೆ ಕಟ್ಟಿರತಕ್ಕಂಥ ಒಂದು ಮಾಹಿತಿ ಏನಿದೆ, ಸದ್ಯಕ್ಕೆ ಮಾಹಿತಿ ಮೂಲಗಳ ಪ್ರಕಾರ ಏನು ಮಾಹಿತಿಗಳಿದಾವೆ, ನಾಳೆ ರಿಸಲ್ಟ್ ಬರುತ್ತಾ ಇಲ್ವಾ ಕ್ಲಾರಿಟಿ ಅಂತ ನಿಮಗೆ ಸಿಗುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ನಿರಂತರವಾಗಿ ಮಾಹಿತಿಗಳನ್ನು ವೇಗವಾಗಿ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ಉಚಿತ ಫ್ರೀ ಕೂಡ ಆಗಿರುತ್ತೆ. ಇದು ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾ ಮೇಲದ ಲಿಂಕ್ ಕೂಡ ಇರುತ್ತೆ. ಅವುಗಳ ಮುಖಾಂತರ ವಿಡಿಯೋ ನೋಡಿದ ನಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ, ಫಾಲೋ ಕೂಡ ಮಾಡಬಹುದಾಗಿರುತ್ತೆ ಅಂತ ಕೂಡ ಹೇಳ್ತಾ ಒಂದೊಂದಾಗಿ ನಾವು ಮಾಹಿತಿನ ತಿಳ್ಕೊಂಡು ಬರೋಣ ಇವಾಗ. ಸೊ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಏನಿದಲ್ಲ, ಒಂದು ಫೆಬ್ರವರಿ 28ನೇ ತಾರೀಕಿನಿಂದ ಒಂದು ಮಾರ್ಚ್ ತಿಂಗಳ 17ನೇ ತಾರೀಕು ತನಕ ಎಕ್ಸಾಮ್ ಎಲ್ಲ ಆಗಿತ್ತು. ಇವ್ಯಾಲ್ಯೂಯೇಷನ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿದೆ ಅಂತ ಮಾಹಿತಿಗಳು ಸದ್ಯಕ್ಕೆ ಬಂದಿತ್ತು. ಬಟ್ ಇವಾಗ ಆಗ್ತಿರ್ತಕ್ಕಂಥ ಒಂದು ಬದಲಾವಣೆ ಆಗ್ತಾ ಏನಂತಂದ್ರೆ, ರಿಸಲ್ಟ್ಗೆ ಈ ಬಾರಿ ಏನು ಮಾಡಿದ್ರು ಅಂದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊದಲ ಮಾಹಿತಿನ ಕೂಡ ಕೊಟ್ಟಿದ್ರು. ರಿಸಲ್ಟನ್ನು ಡೇಟನ್ನು ಫಿಕ್ಸ್ ಮಾಡ್ತಿದ್ವಿ ನಾವು, ಸಂಭಾವಿ ದಿನಾಂಕ ತಾತ್ಕಾಲಿಕ ಅನ್ನೋ ರೀತಿಯಲ್ಲಿ ಅವರು ಮಾಹಿತಿನ ಕೊಟ್ಟಿದ್ರು. ರಿಸಲ್ಟನ್ನು ಆ ದಿನಾಂಕದಂದು ಪ್ರಕಟ ಮಾಡಬೇಕು ಅಂತ. ಬಟ್ ಏನು ಸುದ್ದಿ ಆಯಿತು ಅಂದರೆ, ಆ ತಾತ್ಕಾಲಿಕ ಸಂಭಾವಿ ದಿನಾಂಕನೇ ವೈರಲ್ ಆಯಿತು. ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಅಂತ. ಓಕೆ, ಅದು ಇಲಾಖೆ ಕಡೆಯಿಂದ ಹೇಳಿದ್ರು ಏಪ್ರಿಲ್ 7 ಅಂತಾನೆ. ಸೊ ಆದರೆ ಇಲಾಖೆಯವರು ಸ್ಪಷ್ಟನೆ ಹಿಂದಿನ ದಿನ ಕೊಡಬೇಕಾಗಿತ್ತು. ಸದ್ಯಕ್ಕೆ ಇಲಾಖೆಯವರು ಹಿಂದಿನ ದಿನ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ, ನಾವು ಏಪ್ರಿಲ್ 7ನೇ ತಾರೀಕಿನಂದು ರಿಸಲ್ಟನ್ನು ಪ್ರಕಟ ಮಾಡೋಕೆ ಆಗ್ತಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೊಟ್ಟರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನ ನಾವು ತಿಳಿಸ್ತೀವಿ ಅಂತೆಲ್ಲ ಹೇಳಿದ್ರು. ಸೊ ಇಲಾಖೆ ಕಡೆಯಿಂದ ಇರತಕ್ಕಂಥ ಮೂಲಗಳ ಮಾಹಿತಿ ಸದ್ಯಕ್ಕೆ ಏನಿದಾವೆ ಅಂತ ಹೇಳಿದರೆ, ಇಲಾಖೆ ಕಡೆಯಿಂದ ಅವರು ಹೇಳಿರುವಂತದ್ದು ರಿಸಲ್ಟ್ ಅನ್ನು ಏಪ್ರಿಲ್ 7ನೇ ತಾರೀಕಿನಂದು ನಾವು ಪ್ರಕಟ ಮಾಡ್ಲಿಕ್ಕೆ ಆಗ್ತಿಲ್ಲ. ಕಾರಣ ಇಲಾಖೆಯವರು ತಿಳಿಸಿರೋದೇನೆಂದ್ರೆ, ಚುನಾವಣೆ ನಡೀತಿರೋದ್ರಿಂದ, ಉಪಚುನಾವಣೆ ಏನಿದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ, ಆ ಒಂದು ಕಾರಣದಿಂದ ರಿಸಲ್ಟ್ ಅನ್ನ ನಾವು ಏಪ್ರಿಲ್ ತಿಂಗಳ 7ನೇ ತಾರೀಕಿನಂದು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಒಂದು ರೀಸನ್ ಇಂದ ಈ ಒಂದು ರಿಸಲ್ಟ್ ಅನ್ನ ಮುಂದೂಡಿಕೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ ಪ್ರಕಾರ ಏಪ್ರಿಲ್ 8ನೇ ತಾರೀಕು ಅಂತ ಕೆಲವೊಂದು ವಿದ್ಯಾರ್ಥಿಗಳ ಮಾಹಿತಿ ಬರ್ತಿರುತ್ತೆ, ಏಪ್ರಿಲ್ 10 ಅಂತ ಸುದ್ದಿ ಬರ್ತಿರುತ್ತೆ. ಈ ಪ್ರಕಾರ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಇರತಕ್ಕಂಥ ಮಾಹಿತಿ ಅಂದ್ರೆ, ಚುನಾವಣಾ ಆಯೋಗಕ್ಕೆ ಇಲಾಖೆ ಕಡೆಯಿಂದ, ಅದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳಿಂದ, ಅಂದ್ರೆ ಏನು ಎಕ್ಸಾಮ್ ಅಲ್ಲಿ ಈ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿದಾರಲ್ಲ, ನೆಕ್ಸ್ಟ್ ರಿಸಲ್ಟ್ ನ ಕೂಡ ಈ ಡಿಪಾರ್ಟ್ಮೆಂಟ್ ಅವರು ಅನೌನ್ಸ್ ಮಾಡೋದಿರುತ್ತೆ. ಶಿಕ್ಷಣ ಸಚಿವರ ಒಂದು ಮುಂದಾಳತ್ವದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಯಾಕಂದ್ರೆ ಶಿಕ್ಷಣ ಸಚಿವರು ಮೇನ್ ಆಗಿ ಕೂತಿರ್ತಾರೆ, ಪ್ರೆಸ್ ಮೀಟ್ ಎಲ್ಲ ಮಾಡೋದ್ರ ಮುಖಾಂತರ ಒಂದು ಮಾಧ್ಯಮ ಪ್ರಕಟಣೆ ಎಲ್ಲ ಕೊಟ್ಟು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಸೊ ಆದ್ದರಿಂದ ಶಿಕ್ಷಣ ಸಚಿವರು ಕೂಡ ಅವೈಲಬಲ್ ಇರಬೇಕಿರುತ್ತೆ. ಮತ್ತೆ ಈ ಒಂದು ಇಲಾಖೆಯವರು ತಿಳಿಸಿರೋದೇನೆಂದ್ರೆ, ಈ ಒಂದು ನೀತಿ ಸಮಿತಿ ಜಾರಿ ಇರೋ ಕಾರಣಕ್ಕೆ ನಾವು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ಚುನಾವಣಾ ಆಯೋಗಕ್ಕೆ ನಾವು ಪತ್ರ ಕೂಡ ಬರೆದಿದ್ದೀವಿ. ಸೊ ಅವರು ನಮಗೆ ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಇವಾಗ ಏಪ್ರಿಲ್ 9ನೇ ತಾರೀಕು ಎಲೆಕ್ಷನ್ ಇರುವಂತಾಗಿರುತ್ತೆ. ಸೊ ಆ ಒಂದು ರೀಸನ್ ಅಂದ್ರೆ ಉಪಚುನಾವಣೆಗಳು ಬಾಗಲಕೋಟೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಚುನಾವಣೆ ನಡೀತಿರೋದಾಗಿರುತ್ತೆ. ಏಪ್ರಿಲ್ 8ನೇ ತಾರೀಕಿನಂದು ಫಲಿತಾಂಶವನ್ನು ಪ್ರಕಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ, ಅಥವಾ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಯಾವುದೇ ಅಭ್ಯಂತರ ಇಲ್ಲ ಅಂತಾನೂ ಕೂಡ ಇನ್ನು ಇಲಾಖೆಯವರು ಸ್ಪಷ್ಟನೆ ಕೊಟ್ಟಿರೋದಾಗಿರುತ್ತೆ. ಆ ಪ್ರಕಾರ ಒಂದು ಪತ್ರ ಅಂತೂ ಬರೆದಿದ್ದಾರೆ ಅವರು. ಸೊ ಈ ಒಂದು ಪ್ರತಿಕ್ರಿಯೆ ಬರ್ಬೋದಾಗಿರುತ್ತೆ. ಸೊ ಏಪ್ರಿಲ್ 7ನೇ ತಾರೀಕು ಸಂಜೆ ಒಳಗಡೆ ಒಂದು ಪ್ರತಿಕ್ರಿಯೆ ಸಿಗಬಹುದಾಗಿರುತ್ತೆ ಅಂತಕ್ಕಂಥಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಮಾಹಿತಿ ಸಿಗಿದೆ ಅಂತ ಅವರು ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ಏಪ್ರಿಲ್ 8ನೇ ತಾರೀಕು ಇಲಾಖೆಯವರು ಅವಕಾಶ ಕೊಟ್ಟರು, ಚುನಾವಣಾ ಆಯೋಗದ ಕಡೆಯಿಂದ ಅವಕಾಶನ ಕೊಟ್ಟರೆ ಏಪ್ರಿಲ್ 8ಕ್ಕೆ ನಾವು ರಿಸಲ್ಟ್ ಅನ್ನ ಪ್ರಕಟ ಮಾಡುವಂತ ಗುರಿಯನ್ನು ಹೊಂದಿದ್ದೀವಿ, ಅಥವಾ ಪ್ರಕಟ ಮಾಡ್ತೀವಿ, ಅಥವಾ ಅಂದ್ರೆ ಪ್ರಕಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದಾಗಿರುತ್ತೆ. ಇಲಾಖೆ ಕಡೆ ಮೂಲಗಳ ಮಾಹಿತಿ ಪ್ರಕಾರದಲ್ಲಿ ಏಪ್ರಿಲ್ 8ನೇ ತಾರೀಕಿನಂದು ಚುನಾವಣಾ ಆಯೋಗ ಪರ್ಮಿಷನ್ ಕೊಟ್ಟರೆ ಅವರು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಚುನಾವಣೆ ನಂತರದಲ್ಲಿ ಏಪ್ರಿಲ್ 10ನೇ ತಾರೀಕಿನಂದು ರಿಸಲ್ಟ್ ಅನ್ನ ಪ್ರಕಟ ಮಾಡ್ತಾರೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಬರ್ತಿರುವಂತದ್ದಾಗಿರುತ್ತೆ. ಆ ಒಂದು ಮಾಹಿತಿನ ಕೂಡ ನಿಮಗೆ ವರದಿಗಳನ್ನು ಕೂಡ ಸ್ಕ್ರೀನ್ ಮುಖಾಂತರ ತೋರಿಸ್ತಾ ಇದೀವಿ. ಸೊ ಅಭ್ಯರ್ಥಿಗಳಿಗೆ ಈ ಪ್ರಕಾರದಲ್ಲಿ ಸದ್ಯಕ್ಕಿರುವಂತಹ ಮಾಹಿತಿ ಇದಾಗಿತ್ತು. ಸೊ ಅಂದ್ರೆ ಏಪ್ರಿಲ್ ತಿಂಗಳ 8ನೇ ತಾರೀಕು ನಿಮ್ಮ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಸದ್ಯಕ್ಕಿರುವಂತದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 7ನೇ ತಾರೀಕಿನಂದು ಒಂದು ಸ್ಪಷ್ಟ ಮಾಹಿತಿ, ಸ್ಪಷ್ಟ ಚಿತ್ರಣ ಸಂಜೆ ಒಳಗಡೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಕನ್ನಡ ವೇದ ಚಾನಲ್ ಕೂಡ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ಆಲ್ ದ ಬೆಸ್ಟ್.